50 ರನ್ ಹೊಡೆದವ್ನು ಸುಮ್ಮನಿರ್ಲಾರ್ದೆ ಅವನು ಬ್ಯಾಟನ್ನು ಹಿಂಗೆ AK-47 ಥರ ಇಟ್ಕೊಂಡು ಡಿಗ್ಗು ಅಂದ. ಕೋತ್ ನನ್ನ ಮಗ ಅವ್ನು ಬ್ಯಾಟ್ನ ಆ ಕಡೆ ಇಟ್ಕೋಬೇಕು, ಉಲ್ಟಾ ರಿವರ್ಸು ಗನ್ ಪಾಯಿಂಟ್ನ ಈ ಕಡೆ ಇಟ್ಕೊಂಡು ಹೊಡ್ಕೊಂಡ, ಸೂಸೈಡ್ ಮಾಡ್ಕೊಂಡು ಅನ್ಕೊಳ್ಳಿ ಗುಲ್ಡು ಅದು. ಪಾಕಿಸ್ತಾನ ಕ್ರಿಕೆಟ್ನ ಅಂತಾರಾಷ್ಟ್ರೀಯ ಕ್ರೀಡೆ ಯಾವುದು ಅಂತೇಳಿ ಅವತ್ತು ಅವನನ್ನು ತೋರಿಸ್ತಾ. ನಮ್ಮದು ಟೆರರಿಸಮೇ ಅಂತಾರಾಷ್ಟ್ರೀಯ ಭಾಷೆ, ಅಂತಾರಾಷ್ಟ್ರೀಯ ಆಟ, ನಾವು ಟೆರರಿಸಮ್ ಬಿಟ್ಟು ಬೇರೆ ಏನು ಮಾಡಲ್ಲ ಅನ್ನೋದನ್ನು ತೋರಿಸ್ದಂಗಿತ್ತು. ಆಮೇಲೆ ಅದಾದಮೇಲೆ ಹಿಂಗೆ 6 ಹೊಡೆದಿದ್ದೀವಿ ಅಂತ ಹಿಂಗೆ ತೋರಿಸ್ತಾ ಇತ್ತು. ಇಂಡಿಯಾದವ್ರು 6 ವಿಕೆಟಲ್ಲಿ ಮ್ಯಾಚ್ ಗೆದ್ಕೊಂಬಂದ್ರು. ಇವತ್ತು ಪಾಕಿಸ್ತಾನ ಟೀಮ್ ಹೆಂಗಾಗಿದೆ ಅಂತಂದ್ರೆ ನೋಡಿ, ಕೇವಲ 8 ತಿಂಗಳ ಹಿಂದೆ ಇದ್ದಂತಹ ಪಾಕಿಸ್ತಾನ ಟೀಮ್ ಇವತ್ತಿಲ್ಲ. ಏಷ್ಯಾ ಕಪ್ ನಡೀತಾ ಇದೆ, ಬಾಬರ್ ಇಲ್ಲ ಟೀಮ್. ಆಟ ಆಡೋದನ್ನು ಬಿಟ್ಟು ಗ್ರೌಂಡಲ್ಲಿ ಬೇರೆದನ್ನೇ ಮಾಡ್ತಾ ಇದ್ದರೆ ಆಗೋದು ಹೀಗೆ. ಅಂದರೆ ಅಲ್ಲಿನ ಮಾಜಿ ಆಟಗಾರರು, ಹಿರಿಯ ಆಟಗಾರರು ಸಹಿತ ಅವ್ರು ಮಾಡಿದ್ದೇ ಸರಿ ಅಂತ ಮಾತಾಡ್ತಿದ್ದಾರೆ ಅಂತಂದರೆ ಪಾಕಿಸ್ತಾನದ ಹಣೆ ಬರ ಏನು ಅಂತ ನಿಮಗೆ ಗೊತ್ತಾಗಿದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಮೊನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಒಂದು ಅದ್ಭುತ ಪಂದ್ಯ, ರೋಚಕ ಅಂತ ಹೇಳೋಕ್ಕಾಗಲ್ಲ, ಈಸಿಯಾಗಿ ಎತ್ಕೊಂಡ್ಬಂದರು ಮ್ಯಾಚ್ನ. 19ನೇ ಓವರಲ್ಲೇ ಮ್ಯಾಚ್ ಫಿನಿಶ್ ಆಗಿತ್ತು. ಆರಾಮಾಗಿ ಸೆಂಟ್ರಲ್ ಆಟ ಆಡಿಕೊಂಡು 100 ರನ್ ಪಾರ್ಟ್ನರ್ಶಿಪ್ ಫಸ್ಟ್ ವಿಕೆಟ್ಗೆ. ಅಂತಹ ಒಂದು ಅದ್ಭುತ ಆಟವನ್ನು ಭಾರತ ತಂಡ ಅವತ್ತಾಡಿತ್ತು. ಬಟ್ ಆದರೆ ಅವತ್ತು ಗ್ರೌಂಡಲ್ಲಿ ಸುಮಾರು ಕಿರಿಕುಗಳಾಗಿತ್ತು. ಒಂದು, ಈ ಇಂಡಿಯಾದವರು ಅವರಿಗೆ ಹ್ಯಾಂಡ್ಶೇಕ್ ಮಾಡಲ್ಲ, ಅಸ್ತಲಾಗವ ಮಾಡಲ್ಲ ಅನ್ನೋದು ಅವ್ರದ್ದು ಭಾಳ ದೊಡ್ಡ ಟೆನ್ಷನ್ ಅವ್ರದ್ದು. ಇವ್ರು ಬರ್ತಾರೆ ರೀ, ಟಾಸ್ ಆಗ್ತಾರೆ, ಥ್ಯಾಂಕ್ಸ್ ಕೊಡಲ್ಲ, ಮ್ಯಾಚ್ ವಿನ್ ಆಗ್ತಾರೆ, ಥ್ಯಾಂಕ್ಸ್ ಕೊಡಲ್ಲ, ನಮಗೆ ಹಂಗೆ ಹೋಗ್ಬಿಡ್ತಾರೆ ಅಂತ ಪಾಕಿಸ್ತಾನದವ್ರು ಒಂದೇ ಕಣ್ಣಲ್ಲಿ ಅಳ್ತಾಯಿದ್ರು. ಅದು ಫಸ್ಟ್ ಮ್ಯಾಚಲ್ಲೂ ಆಗಿತ್ತು, ಸೆಕೆಂಡ್ ಮ್ಯಾಚಲ್ಲೂ ಅದನ್ನು ಕ್ಯಾರಿ ಮಾಡಿದ್ರು. ಅದೇನೇ ಇದ್ದರೂ ಸಹ ಆವತ್ತಿನ ದಿನ ಮ್ಯಾಚ್ನಲ್ಲಿ ಕೆಲವೊಂದು ನಡಿಬಾರ್ದಾಗಿತ್ತು, ನಡೀತು. ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ, ಅವನ ಹೆಸರೇನವನು ಶಾಹಿದ್ ಝಾದಾ ಫರ್ಹಾನ್ ಅಂತ. ಅವನು ಯಾವತ್ತು ಹೊಡಿದದ್ದು ಒಂದು 50 ರನ್ ಹೊಡೆದ್ಬಿಟ್ಟ. ಅವತ್ತು 50 ರನ್ ಹೊಡೆದವ್ನು ಸುಮ್ಮನಿರ್ಲಾರ್ದೆ ಅವನು ಬ್ಯಾಟನ್ನು ಹಿಂಗೆ AK-47 ಥರ ಇಟ್ಕೊಂಡು ಡಿಗ್ಗು ಅಂದ. ಕೋತ್ ನನ್ನ ಮಗ ಅವ್ನು ಬ್ಯಾಟ್ನ ಆ ಕಡೆ ಇಟ್ಕೋಬೇಕು, ಉಲ್ಟಾ ರಿವರ್ಸು ಗನ್ ಪಾಯಿಂಟ್ನ ಈ ಕಡೆ ಇಟ್ಕೊಂಡು ಹೊಡ್ಕೊಂಡ, ಸೂಸೈಡ್ ಮಾಡ್ಕೊಂಡು ಅನ್ಕೊಳ್ಳಿ ಗುಲ್ಡು ಅದು. ಗನ್ನು ಬ್ಯಾಟ್ದು ಹ್ಯಾಂಡ್ಲ್ ಆ ಕಡೆ ಬರಬೇಕು, ನೀನು ನಂಗೆ AK-47 ತೋರಿಸೋದಾದ್ರೂ ಬಿಟ್ಟಾಕು, ನಿಮ್ದು ಯಾವಾಗಲೂ ಸೂಸೈಡ್ ಬಾಂಬರ್ಗಳ ಕೆಲಸ ನಿಮ್ಮದು, ನೀವು ಮಾಡ್ತೀರಾ. ಒಟ್ಟಿನಲ್ಲಿ ಪಾಕಿಸ್ತಾನ ಕ್ರಿಕೆಟ್ನ ಅಂತಾರಾಷ್ಟ್ರೀಯ ಕ್ರೀಡೆ ಯಾವುದು ಅಂತೇಳಿ ಅವತ್ತು ಅವನನ್ನು ತೋರಿಸ್ತಾ. ನಮ್ಮದು ಟೆರರಿಸಮೇ ಅಂತಾರಾಷ್ಟ್ರೀಯ ಭಾಷೆ, ಅಂತಾರಾಷ್ಟ್ರೀಯ ಆಟ, ನಾವು ಟೆರರಿಸಮ್ ಬಿಟ್ಟು ಬೇರೆ ಏನು ಮಾಡಲ್ಲ ಅನ್ನೋದನ್ನು ತೋರಿಸ್ದಂಗಿತ್ತು. ಇದು ಬಹಳ ದೊಡ್ಡ ಅಬ್ಜೆಕ್ಷನ್ಗೆ ಕಾರಣ ಆಗಿತ್ತು. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇದ್ರ ಬಗ್ಗೆ ಚರ್ಚೆ ಆಯಿತು. ಅವರೆಲ್ಲ ಹೇಳಿದ್ರು ತಪ್ಪು, ಇದನ್ನು ಮಾಡಬಾರ್ದಾಗಿತ್ತು ಅವನು ಕ್ರಿಕೆಟ್ ಗ್ರೌಂಡ್ನಲ್ಲಿ ಹಾಗೆ ಹೀಗೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಡಿಯಟ್, ಇವಾಗ ನಾನು ಅದನ್ನು ಸಮರ್ಥಿಸ್ಕೊಳ್ತೀನಿ, ಯಾವತ್ತೂ ನನಗೆ ಆ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿಲ್ಲ, ಭಾರತದ ವಿರುದ್ಧ ಆಗಿರುವ ಕಾರಣಕ್ಕೆ ನನಗೆ ಅದನ್ನು ಹಾಗೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ. ಇನ್ನು ಅವನು ರಾಫ್ ಇದಾನಲ್ಲ, ಬೌಲರ್, ಹೊಡ್ಸ್ಕೋತಾನಲ್ಲ ರೀ ಸರ್ಯಾಗೆ ಪಾಕಿಸ್ತಾನ ಟೀಮ್ನವನು. ಅವನು ಬಾರ್ಡ್ರಲ್ಲಿ ನಿಂತೀನಿ, ಇಲ್ಲಿ ಬೌಂಡ್ರಿ ಲೈನ್ ಹತ್ರ ನಿಂತಿದ್ದ. ಅವನು ಬೌಂಡ್ರಿ ಲೈನ್ ಹತ್ರ ನಿಂತ್ಕೊಂಡು ಅವನದೇನು ಗೊತ್ತಾ, ಏನೋ ಹುಯ್ ಅಂತ ಹಿಂಗೆ ಹೋಗುತ್ತಂತೆ ರಾಕೆಟ್ಟು, ಅದು ಬ್ಲಾಸ್ಟ್ ಆಗುತ್ತಂತೆ, ಕೆಳಗೆ ಬೀಳುತ್ತೆ, ಹಿಂಗೆಲ್ಲ ತೋರಿಸ್ತಾ ಇದ್ದ ಅವನು. ಆಮೇಲೆ ಅದಾದಮೇಲೆ ಹಿಂಗೆ 6 ಹೊಡೆದಿದ್ದೀವಿ ಅಂತ ಹಿಂಗೆ ತೋರಿಸ್ತಾ ಇದ್ದ. ಇಂಡಿಯಾದವ್ರು 6 ವಿಕೆಟಲ್ಲಿ ಮ್ಯಾಚ್ ಗೆದ್ಕೊಂಬಂದ್ರು. ಅಭಿಷೇಕ್ ಶರ್ಮಾನು ಏನು ಬಿಡಲಿಲ್ಲ. ಅವನು ಹಿಂಗೆ ಅಂತಿದ್ದಾಗ ಇವನು ಹಿಂಗೆ ರಾಕೆಟ್ ಲಾಂಚರ್ ಥರ ಇವನು ತೋರಿಸ್ತಾ S-400 ಥರ, ಅವೆಲ್ಲ ಓಕೆ. ಬಟ್ ಕೊಡೋರಿಗೆ ಹಾಗೆ ಉತ್ತರ ಕೊಡಬೇಕು, ಅದೆಲ್ಲ ಸರಿ. ಬಟ್ ಈ ಪಾಕಿಸ್ತಾನಕ್ಕೆ ಬುದ್ಧಿ ಬರೋದು ಯಾವಾಗ ಅಂತ. ಆಫ್ಟರ್ ಮ್ಯಾಚು ಪ್ರೆಸ್ ಮೀಟ್ ನಡೀತು. ಪ್ರೆಸ್ ಮೀಟ್ನಲ್ಲಿ ಪಾಕಿಸ್ತಾನದ ಪತ್ರಕರ್ತರೊಬ್ಬರು ನಮ್ಮ ಕ್ಯಾಪ್ಟನ್ನ ಕೇಳ್ತಾರೆ, ಅಲ್ರಿ ನಿಮಗೆ ಪಾಕಿಸ್ತಾನದ ಜೊತೆಗಿನ ಕಾಂಪಿಟೇಷನ್ ಏನನ್ಸುತ್ತೆ, ಪಾಕಿಸ್ತಾನದ ಜೊತೆಗೆ ಆಡುವ ಆಟದ ಬಗ್ಗೆ ಏನು ಹೇಳ್ತೀರಿ ಅಂತಂದಾಗ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಕ್ಯಾಪ್ಟನ್. ನೋಡಿ, ದಯವಿಟ್ಟು ಪಾಕಿಸ್ತಾನವನ್ನು ಭಾರತದ ಜೊತೆಗೆ ಕಂಪೇರ್ ಮಾಡಬೇಡಿ. ನಮ್ಮ ಟೀಮ್ಗೂ ಅವ್ರ ಟೀಮ್ಗೂ ಯಾವುದೇ ಕಾರಣಕ್ಕೂ ಸರಿಸಮ ಅಲ್ಲ. ಆಮೇಲೆ ಏನೋ ಒಂದು 15 ಮ್ಯಾಚ್ ಆಡಿ 8 ಅವ್ರು ಗೆದ್ದು 7 ನಾವು ಗೆದ್ದಿದ್ರೆ, ಅಥವಾ 7 ನಾವು ಗೆದ್ದು 7 ಅವ್ರು ಸೋತು ನಾವು 8 ಗೆದ್ದಿದ್ರೆ, ಹೌದಪ್ಪ ಒಂದು ಸರಾಸರಿ ಅಂತ ಹೇಳ್ಬೋದು. 12 ಮ್ಯಾಚ್ ನಾವು ಗೆದ್ದಿದ್ದೀವಿ, 3 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ನಮಗೂ ಅವ್ರಿಗೆ ಎಲ್ಲಿಗೆ ಸಮ, ನೀವು ಅವ್ರನ್ನ ಕಂಪೇರೇ ಮಾಡಬೇಡಿ. ಅಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ, ಆದರೆ ನಿಮ್ಮ ಎರಡೂ ತಂಡದ ನಡುವೆ ಪೈಪೋಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಪೈಪೋಟಿ ಚಾನ್ಸೇ ಇಲ್ಲ ಅಂತೇಳಿ ಸೂರ್ಯಕುಮಾರ್ ಯಾದವ್ ತಲೆ ಮೇಲೆ ಹೊಡೆದಂಗೆ ಆ ಪತ್ರಕರ್ತನಿಗೆ ಹೇಳ್ಬಿಟ್ಟು ನಗಾಡ್ಬಿಟ್ಟು ಕೂಕದಲ್ಲಿ ಅವ್ರನ್ನ ಕಳಿಸಿದ್ದಾರೆ. ಯಾಕೆ ಬೇಕು ಪಾಕಿಸ್ತಾನಕ್ಕೆ ಇದು? ಇವತ್ತು ಪಾಕಿಸ್ತಾನ ಟೀಮ್ ಹೆಂಗಾಗಿದೆ ಅಂತಂದ್ರೆ ನೋಡಿ, ಕೇವಲ 8 ತಿಂಗಳ ಹಿಂದೆ ಇದ್ದಂತಹ ಪಾಕಿಸ್ತಾನ ಟೀಮ್ ಇವತ್ತಿಲ್ಲ. ಏಷ್ಯಾ ಕಪ್ ನಡೀತಾ ಇದೆ, ಬಾಬರ್ ಇಲ್ಲ ಟೀಮಲ್ಲಿ, ಮೇಜರ್ ಪ್ಲೇಯರ್ಗಳಿಲ್ಲ, ಯಾರು ತುಂಬ ಟಾಪ್ ಪ್ಲೇಯರ್ಗಳು ಇವ್ರು ಬಿಟ್ಟರೆ ಯಾರು ಪಾಕಿಸ್ತಾನದಲ್ಲಿ ಆಟಗಾರರು ಇಲ್ಲ ಅಂತಾರಲ್ಲ, ಅವ್ರಿಗೆಲ್ಲ ಹುಚ್ಚನೆ ಹೊಡೆದಂಗೆ ಹೊಡಿತಾ ಇದ್ದಾರೆ, ಇಲ್ಲ ಅವ್ರು ವಿಕೆಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಮೊನ್ನೆ ಅಂತೂ ಭಾರತದ ಮೇಲೆ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಾಗಿತ್ತು ಪಾಕಿಸ್ತಾನ. ಆದರೆ ಲಾಭ ಏನು? ಗೆಲ್ಲಕ್ಕಾಗಬೇಕಲ್ಲ. ಸಾಧ್ಯವಿಲ್ಲದ ಪರಿಸ್ಥಿತಿಗೆ ಬಂದು ತಲುಪಿದ್ರು ಅವರು. ಸೊ ಹೀಗಿರುವಾಗ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಇನ್ಯಾವಾಗ ಎಲ್ಲಿ ಭೇಟಿಯಾಗುತ್ತೋ ಗೊತ್ತಿಲ್ಲ. ಇದೆಲ್ಲ
ಆ್ಯಸ್ ಪರ್ ಪ್ಲ್ಯಾನ್ ಆದರೆ ಮತ್ತೆ ಫೈನಲಲ್ಲೂ ಬಂದು ಭಾರತ ಪಾಕಿಸ್ತಾನಕ್ಕೆ ಸಿಗ್ಬೋದು. ಇವತ್ತು ಶ್ರೀಲಂಕಾದ ಮೇಲೆ ಮ್ಯಾಚ್ ಇದೆ, ಅಲ್ಲಿ ಮ್ಯಾಚಲ್ಲಿ ಏನಾಗುತ್ತೆ ನೋಡಿಕೊಂಡು ಅದರ ಆಧಾರದ ಮೇಲೆ ಅವರು ಎಲ್ಲಾದರೂ ಒಂದು ಪಾಯಿಂಟ್ಸ್ ಎತ್ಕೊಂಡು ಮೇಲೆ ಬಂದು ಅಲ್ಲೆಲ್ಲ ಅವರವ್ರ ನಡುವೆ ಮ್ಯಾಚ್ ಆಗಿ ಅವ್ರಿಗೆ ಆಗಿ ಎಲ್ಲಾದರೂ ಫೈನಲಿ ಅಲ್ಲಿಗೆ ಬಂದು ನಿಂತಿಕೊಂಡ್ರೆ ಇದೆಯಲ್ಲ, ಮತ್ತೊಂದ್ಸಲಿ ಮ್ಯಾಚ್ ಆಡೋಕ್ಕೆ ಚಾನ್ಸಸ್ ಸಿಗಬಹುದೇನು. ಆದರೆ ಅದಷ್ಟು ಸುಲಭ ಇದ್ದಂಗಿಲ್ಲ. ಯಾಕಂತಂದರೆ ಪಾಕಿಸ್ತಾನ ಕಂಪ್ಯಾರಿಟಿವ್ಲಿ ಬೇರೆ ತಂಡಗಳಿಗೆ ಹೋಲಿಸ್ಕೊಂಡ್ರೆ, ಅಂದರೆ ಈಗ ನಾನು ಹೇಳ್ತಾ ಇರೋದು ಒಮನ್ನು UAE ಅಲ್ಲ, ಈ ಶ್ರೀಲಂಕಾ ಬಾಂಗ್ಲಾದೇಶ ಕೈಯಲ್ಲಿ ಸಿಕ್ಕಾಕೊಂಡ್ರೂ ಹೆಚ್ಚು ಕಮ್ಮಿ ಪಾಕಿಸ್ತಾನ ಹೊಡೆಸ್ಕೊಳ್ಳುವ ಪರಿಸ್ಥಿತಿಗೆ ಬಂದು ತಲುಪಿದಂತಿದೆ. ಅದರಲ್ಲೂ ಆಟ ಆಡೋದನ್ನು ಬಿಟ್ಟು ಗ್ರೌಂಡಲ್ಲಿ ಬೇರೆದನ್ನೇ ಮಾಡ್ತಾ ಇದ್ದರೆ ಆಗೋದು ಹೀಗೆ. ಅವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಕಿಸ್ತಾನಕ್ಕೆ ಚಾನ್ಸ್ಗಳು ಜಾಸ್ತಿ ಇತ್ತು. ಭಾರತ 3-4 ಕ್ಯಾಚ್ಗಳನ್ನು ಬಿಟ್ಬಿಟ್ಟಿತ್ತು, ಸಾಕಷ್ಟು ರನ್ಗಳನ್ನು ಡ್ರಾಪ್ ಮಾಡಿತ್ತು. ಹೀಗಿರುವಾಗ ಅದನ್ನು ಸದ್ಬಳಕೆ ಮಾಡಿಕೊಂಡು ಕರೆಕ್ಟಾಗಿ ಆಡಿ ಕರೆಕ್ಟಾಗಿ ಅವತ್ತೆಲ್ಲರೂ ಮಾಡಿದಿದ್ರೆ ಏನಾದರೂ ಒಂದು ಹಂತಕ್ಕೆ ಒಂದು ಒಳ್ಳೆ ಟೈಟ್ ವಿನ್ಗಾದರೂ ಅವಕಾಶ ಇತ್ತು. ಮೂಚಾಟ, ಏನೋ ಗಾಂಚಲಿ, ಏನೋ ದುರಹಂಕಾರ ಮಾಡ್ಕೊಂಡು ಮ್ಯಾಚನ್ನು ಹಾಳು ಮಾಡಿಕೊಂಡ್ರು. ಟೋಟಲಿ ಆ ಮ್ಯಾಚ್ ಮುಗಿದಿದೆ. ಬಟ್ ಆ ಮ್ಯಾಚ್ನಲ್ಲಿ ಪಾಕಿಸ್ತಾನದವ್ರು ಮಾಡಿದ ದುರಹಂಕಾರವನ್ನು ಇನ್ನೂ ತಮಗೆ ತಾವು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಅಲ್ಲಿನ ಮಾಜಿ ಆಟಗಾರರು, ಹಿರಿಯ ಆಟಗಾರರು ಸಹಿತ ಅವ್ರು ಮಾಡಿದ್ದೇ ಸರಿ ಅಂತ ಮಾತಾಡ್ತಿದ್ದಾರೆ ಅಂತಂದರೆ ಪಾಕಿಸ್ತಾನದ ಹಣೆ ಬರ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ಏನಂತೀರಿ ಪಾಕಿಸ್ತಾನದ ಈ ಮನಸ್ಥಿತಿಯ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.